ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅಕ್ಕಿ ಮಸಾಲೆ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ. ಅಕ್ಕಿ ಮಸಾಲೆ ರೊಟ್ಟಿಗೆ 2 ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 1 ಹಿಡಿಯಷ್ಟು ಸಬ್ಬಸಿಗೆ ಸೊಪ್ಪು, 1 ತುರ್ಕೊಂಡಿರೋ ಕ್ಯಾರೆಟು, 1-2 ಕಡ್ಡೆಯಷ್ಟು ಕರಿಬೇವು, 5 ಹಸಿಮೆಣ್ಸಿಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಒಂದು ಸ್ಪೂನಷ್ಟು ಜೀರಿಗೆ. ಮತ್ತು ಇವಾಗ ನಾವು ಹೆಂಗೆ ಮಾಡೋದಂತ ನೋಡೋಣ, ಏನೇನು ಬೇಕಾಗುತ್ತೆ ಅಂತ. ಇವಾಗ ನಾನು ನೋಡಿ, ಈ ಬೌಲಿಂದ 3 ಕಪ್ಪಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಕಪ್ಪು, 2 ಕಪ್ಪು, 3 ಕಪ್ಪು. ನಾನು ತಗೊಂಡಿರೋ ಅಳತೆ 3 ಜನಕ್ಕೆ ಆಗೋಷ್ಟಿದೆ. ಕ್ಯಾರೆಟು ಅದೆಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಅಕ್ಕಿ ರೊಟ್ಟಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇವಾಗ 1 ಸ್ಪೂನ್ ಹಾಕತ್ತಾ ಇದ್ದೀನಿ. ಆಮೇಲೆ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೋಣ, ಓಕೆನಾ ಫ್ರೆಂಡ್ಸ್? ಇದ್ರ ಜೊತೆಗೆ ಇವಾಗ ನೆಕ್ಸ್ಟು ನಾವು ಅಕ್ಕಿ ರೊಟ್ಟಿಗೆ ಯಾವ ಥರ ಕಲಿಸ್ಕೋಬೇಕು ಅಂತ ನೋಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ನೀಟಾಗಿ ಸಮನಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಒಂದೊಂದಾಗಿ ನೀಟಾಗೆಲ್ಲ ಕಲಿಸ್ಕೊಂಬಿಡೋಣ. ಹಿಟ್ಟು, ತರಕಾರಿ, ಸೊಪ್ಪು ಎಲ್ಲ ನೀಟಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಕಲಿಸ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ತಾ ಬರೋಣ ಫ್ರೆಂಡ್ಸ್. ಹೀಗೆ ಇದೇ ರೀತಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಇದು ಒಂಥರ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಫ್ರೆಂಡ್ಸ್, ಆ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಫ್ರೆಂಡ್ಸ್. ಚಪಾತಿ ಹಿಟ್ಟಿನ ಅದಕ್ಕೆ ಬಂದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಬೇಕಂದರೆ ಹಾಕೋಬೋದು. ನಮ್ಮ ಮನೇಲಿ ಕೊತ್ತಂಬರಿ ಇರಲಿಲ್ಲ, ಹಂಗಾಗ್ಬಿಟ್ಟು ನಾನು ಕೊತ್ತಂಬರಿ ಯೂಸ್ ಮಾಡ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಹಾಕೊಂಬಿಟ್ಟು ನೀಟಾಗಿ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈ ಥರ ಹಿಂಗೆ ಬರಬೇಕು ಫ್ರೆಂಡ್ಸ್. ಈ ಥರ ಆಗಬೇಕು. ಚಪಾತಿ ಹಿಟ್ಟಿನ ಥರನೇ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಸ್ಮೂತ್ ಆದರೂ ಏನು ತೊಂದರೆ ಇಲ್ಲ, ಒಂಚೂರು ಅಳುಕಾದರೂ ಏನು ತೊಂದರೆ ಇಲ್ಲ. ಅತಿಯಾಗಿ ಗಟ್ಟಿ ಏನು ನಾದ್ಕೊಳ್ಳೋದು ಬೇಡ, ಈ ಥರ ಇದ್ದರೆ ಸಾಕು. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಹಿಂಗೆ ಕಲಿಸ್ಕೊಳ್ಳಿ 2 ಕೈಯಿಂದ. ನೋಡಿ, ಈ ಥರ ಮಿತ್ಕೊಂಡು ನೀಟಾಗಿ ಕಲಿಸ್ಕೊತಾ ಬನ್ನಿ ಫ್ರೆಂಡ್ಸ್. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅನಿಸುತ್ತೆ, ನೋಡೋಣ. ಈ ಥರ ಕಲಿಸ್ಕೊತಾ ಬನ್ನಿ. ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ನಮಗೆ, ಹಂಗಾಗ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಇದೇ ಥರ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಬಿಟ್ಟು ನೋಡಿ ಫ್ರೆಂಡ್ಸ್, ಈ ಥರ ನೋಡಿದ್ರೆ ಫ್ರೆಂಡ್ಸ್, ಈ ಥರ ಕಲಿಸ್ಕೋಬೇಕು ಅಷ್ಟೇ. ಅದ್ರಾಗ ಕಲಿಸ್ಕೊಂಬಿಟ್ಟು ಆಮೇಲೆ ಒಲೆ ಮೇಲೆ ಒಂದು ಹಂಚಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಆನ್ ಮಾಡ್ಕೊಂಬಿಟ್ಟು ಹಂಚು ಕಾಯ್ಲಿ ಫ್ರೆಂಡ್ಸ್. ಕಾದಾದ್ಮೇಲೆ ನಾವು ರೊಟ್ಟಿ ತಟ್ಕೊಳ್ಳೋಣ. ರೊಟ್ಟಿ ತಟ್ಕೊಳ್ಳೋದು ಹೆಂಗಂತ ತೋರಿಸ್ತೀನಿ. ಇವಾಗ ನಾನೊಂದು ಬಟರ್ ಪೇಪರ್ ತಗೊಂಡಿದ್ದೀನಿ. ಒಂದು ಬಟರ್ ಪೇಪರ್ ತಗೊಂಬಿಟ್ಟು ಈ ಬಟರ್ ಪೇಪರ್ ಮೇಲೆ ಎಣ್ಣೆ ಹಾಕಬೇಕು ಫ್ರೆಂಡ್ಸ್. ಎಣ್ಣೆ ನಾವು ಯೂಸ್ ಮಾಡೋದು ನ್ಯಾಚುರಲ್ ಆಗಿರೋ ಕಡಲೆಕಾಯಿ ಎಣ್ಣೆ. ಇದು ಹೆಲ್ತಿಗೂ ತುಂಬ ಒಳ್ಳೆಯದು. ಯಾವುದೇ
ರೋಗಗಳು ಬರಲ್ಲ. ಕೆಮ್ಮು ಗಿಮ್ಮು ಆ ಥರದ್ದು ನಮ್ಮನೆ ಬಾಜು ಮನೆ ನಾವು ತಯಾರು ಮಾಡಿಸ್ಕೊತೀವಿ. ಅಲ್ಲಿ ಅಂಗಡಿ ಇದೆ, ಅದ್ರಲ್ಲಿ ನಾವು ತಗೊಬರ್ತೀವಿ. ನ್ಯಾಚುರಲ್ಲಾಗಿ ನಮ್ಮ ಕಣ್ಣೆದುರಿಗೆ ಈ ಥರ ಸವರ್ಕೊಂಬಿಟ್ಟು ಎಣ್ಣೆನ ಸವರ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಈ ಥರ ಚಿಕ್ಕ ಚಿಕ್ಕದು ಒಂದು ಉಂಡೆ ತಗೋತಿದ್ದೀನಿ ಫ್ರೆಂಡ್ಸ್. ಈ ಥರ ಉಂಡೆ ತಗೊಂಬಿಟ್ಟು ಈಗ ನೋಡಿ ಫ್ರೆಂಡ್ಸ್, ಈ ಥರ ನಮಗೆ ಎಷ್ಟು ತೆಳು ಬೇಕೋ ಆ ಥರ ತಟ್ಕೊತಾ ಬರಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಥರ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಮೇಲೆ ಈ ಥರ ಹೀಗೆ ರೌಂಡಾಗಿ ತಟ್ಕೊತಾ ಬರಬೇಕು ಫ್ರೆಂಡ್ಸ್. ತುಂಬ ತೆಳುವಾಗಲೂ ತಟ್ಕೊಂಡ್ರು ಏನು ತೊಂದರೆ ಆಗೋಲ್ಲ, ಒಟ್ಟಿನಲ್ಲಿ ಅರಿಯೋದೇ ಇಲ್ಲ. ಬಟರ್ ಪೇಪರ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ಹಂಚಿಗೆ ಹಾಕೋಬೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದೇ ಥರ ನೀಟಾಗಿ ತಟ್ಕೋತಾ ಬರಬೇಕು ಫ್ರೆಂಡ್ಸ್. ನೋಡಿ ಈ ಥರ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು. ನಮ್ಮ ಮನೇಲಿ ನಾವು ಈರುಳ್ಳಿ ಚೆನ್ನಾಗಿ ತಿಂತೀವಿ. ನಿಮ್ಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಹಾಕೋಬೋದು. ನಾವು ಸೊಪ್ಪು ಕಡಿಮೆ ಹಾಕಿದ್ದೀನಿ, ಸೊಪ್ಪು ನಿಮ್ಗೆ ಇಷ್ಟ ಬಂದಂಗೆ ನೀವು ಹಾಕೋಬೋದು ಫ್ರೆಂಡ್ಸ್. ನೋಡಿ ಈ ಥರ ಹಿಂಗೆ ಸಮಾನಾಗಿ ಎಲ್ಲ ಕಡೆ ತೆಳುವಾಗಿ ಹಿಂಗೆ ತಟ್ಕೊತಾ ಬನ್ನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಸಾಲೆ ರೊಟ್ಟಿ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮದು ಹಂಚು ಕಾಯ್ತಾ ಇದೆ. ತುಂಬ ಚೆನ್ನಾಗಿ ಹಂಚು ಕಾಯಲಿ. ಆಮೇಲೆ ಹಂಚಿಗೆ ಎಣ್ಣೆ ಹಾಕ್ಬಿಟ್ಟು ಇದನ್ನು ನಾನು ಡೈರೆಕ್ಟಾಗಿ ಹಾಕೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಒಂಚೂರು ಕಟ್ಟಾಗಿದ್ರು ಅದು ಹಿಂಗೆ ಸೇರಿಸ್ಕೊಂಬಿಡಿ ಫ್ರೆಂಡ್ಸ್ ನೀಟಾಗಿ. ಇಲ್ಲಿ ನೋಡಿ ರೌಂಡಾಗಿ ಬರಲಿ, ಒಂಚೂರು ರೌಂಡಾಗಿ ಹಿಂಗೆ ತಟ್ಕೊಂಡು ರೌಂಡಾಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಬೋದು. ಇವಾಗ ಹಂಚು ಕಾದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೊಗೆ ಬರ್ತಾ ಇದೆ, ನೋಡಿದ್ರಾ? ಹೊಗೆ ಬರ್ತಾ ಇದೆ ತುಂಬ ಚೆನ್ನಾಗಿ. ಇವಾಗ ಇದೇ ಹಂಚಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಒಂಚೂರು ಈ ಥರ ಕೈಯಿಂದನೇ ಹಾಕೋಬೋದು, ಬ್ರಷ್ಷಿಂದ ಹಾಕೋಬೋದು ಫ್ರೆಂಡ್ಸ್. ಎಣ್ಣೆ ಹಿಂಗೆ ಹಾಕೊಂಬಿಟ್ಟು ಇಲ್ಲ ಸ್ಪೂನಿಂದ ಹಾಕೊಳ್ಳಿ, ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಹಾಕೊಂಬಿಟ್ಟು ಈ ರೊಟ್ಟೆ ಇರುತ್ತಲ್ಲ ಫ್ರೆಂಡ್ಸ್, ಈ ಪೇಪರ್ನ ಈ ಥರ ಕೈಯಲ್ಲೇ ಎತ್ಕೊಂಬಿಟ್ಟು ನೋಡಿ ಫ್ರೆಂಡ್ಸ್, ನಾನು ಹೆಂಗೆ ಇಟ್ಕೊಂಡಿದ್ದೀನಿ ಕೈಯಲ್ಲಿ. ಇದನ್ನು ಡೈರೆಕ್ಟಾಗಿ ಹಂಚಿಗೆ ಹಿಂಗೆ ಹಾಕ್ಬಿಟ್ರೆ ಸಾಕು ಫ್ರೆಂಡ್ಸ್. ಹಿಂಗೆ ಹಾಕ್ಬಿಟ್ಟು 1 ನಿಮಿಷ ಬಿಟ್ಟರೆ ಅದೇ ಪೇಪರು ಹಂಚನ್ನ ಈ ಥರ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ರೊಟ್ಟಿನ ಒಂಚೂರು ಹಿಂಗೆ ಮಾಡಿಬಿಟ್ರೆ ಫ್ರೆಂಡ್ಸ್ ಅದೇ ಹಂಚಿಗೆ ಹತ್ಕೊಬಿಡುತ್ತೆ ಫ್ರೆಂಡ್ಸ್ ರೊಟ್ಟಿ. ನಾವೇನು ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ. ಇದು ಬಟರ್ ಪೇಪರ್ ಅಂತ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಬುಕ್ ಸ್ಟಾಲಲ್ಲಿ ಸಿಗುತ್ತೆ, ಚಿಂದಿ ಥರ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ. ನೀವು ತಂದು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ನೋಡಿ, ನಾನು ಈಸಿಯಾಗಿ ತೆಗೆದೆ. ದಪ್ಪ ಬರುತ್ತೆ, ಅದೇನು ತೊಂದರೆ ಇಲ್ಲ. ಹೆಂಗೆ ಬೇಕು ಹಂಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ತಿನ್ಬೋದು, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ. ನೋಡಿ ಫ್ರೆಂಡ್ಸ್, ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನನಗೆ ಇನ್ನೂ ನೀಟಾಗಿ ಬಂದಿಲ್ಲ ರೋಟಿ ನೀಟಾಗಿ ತಟ್ಟಿ ರೌಂಡಾಗಿ ಬರಲಿ. ಅದಕ್ಕೆ ಮೇಲ್ಗಡೆ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ನಮ್ಮದು ಹೆಲ್ತಿ ಎಣ್ಣೆ ಆಗಿರೋದ್ರಿಂದ, ಕಡಲೆಕಾಯಿ ಎಣ್ಣೆ ನಾವು ಮನೆಯಲ್ಲೇ ರೆಡಿ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾವು ಎಣ್ಣೆ ಒಂಚೂರು ಜಾಸ್ತಿನೇ ಬಳಸ್ತೀನಿ. ನಿಮ್ಗೆ ಎಣ್ಣೆ ಎಷ್ಟು ಬೇಕೋ ಆ ಥರ ನೀವು ಬಳಸ್ಕೋಬೋದು. ನೋಡಿ, ರೊಟ್ಟಿ ಬೇಯ್ತಾ ಇದೆ ನೀಟಾಗಿ. ಈ ಥರ ಒಂದು ಕಡೆ ಬೇಯ್ದ್ಮೇಲೆ ಈ ಥರ ಇನ್ನೊಂದು ಸೈಡು ಬೇಯಿಸ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿ, ಕಲರ್ಫುಲ್ ಆಗಿದೆ. ಓಕೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್. ಇದು ಅಕ್ಕಿ ಮಸಾಲೆ ರೊಟ್ಟಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಿ ಫ್ರೆಂಡ್ಸ್, ಈ ರೊಟ್ಟಿ ಮಸಾಲೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ. ನಿಮಗೆಲ್ಲ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ, ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಇದಕ್ಕೆ ಇನ್ನೂ ಏನು ಚಟ್ನಿ ಮಾಡಿಲ್ಲ, ಬರೀ ರೊಟ್ಟಿ ಅಷ್ಟೇ ತೋರಿಸ್ತಾಯಿದ್ದೀನಿ. ಇದಕ್ಕೆ ತೆಂಗಿನಕಾಯಿ ಚಟ್ನಿ ಇಲ್ಲ ಕಡಲೆ ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಂತೂ ಕಾಯಿ ಚಟ್ನಿನೇ ಇಷ್ಟಪಡೋದು, ತೆಂಗಿನಕಾಯಿ ಚಟ್ನಿನೇ ನಾವು ಮಾಡೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಇದೆಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಕಲರ್ಫುಲ್ ಆಗಿದೆ. ನಾವು ಒಂಚೂರು ರಸ್ಕ್ ಮಾಡ್ಕೊಂಡ್ರೆ ಏನೋ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಟಕ್ 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 ಅಂತ ಸೌಂಡ್ ಬರುತ್ತೆ. ತಿಂದಾಗಲೂ ತುಂಬ ರುಚಿಯಾಗಿರುತ್ತೆ. ಡೈಲಿ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ಈ ಥರ ಮಸಾಲೆ ಹಾಕಿ ರೊಟ್ಟಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.